ಸಿಎಂ ಡಿಕೆ ಶಿವಕುಮಾರ್ ಗೌತಮ್ ಅದಾನಿ ಭೇಟಿ ಬಗ್ಗೆ ಈಗ ಭಾರಿ ಚರ್ಚೆ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ನಿವಾಸಕ್ಕೆ ಅದಾನಿ ಭೇಟಿಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಈಗ ಗುಸುಗುಸು ಶುರುವಾಗಿದೆ. ಯಾಕಪ್ಪ ಅದಾನಿ ಅವರು ಬಂದು ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ರು ಅನ್ನೋ ಗುಸುಗುಸು ಕಾಂಗ್ರೆಸ್ನಲ್ಲಿ ಚರ್ಚೆ ಆಗಿದೆ. ಅದಾನಿ ವಿರುದ್ಧ ನಿರಂತರ ಗುಡುಕ್ತಾರೆ ರಾಹುಲ್ ಗಾಂಧಿ. ಬಟ್ ರಾಹುಲ್ ಗಾಂಧಿ ಕಾಂಗ್ರೆಸ್ನವರು, ಡಿಕೆ ಶಿವಕುಮಾರ್ ಕಾಂಗ್ರೆಸ್ನವರು. ಡಿಕೆ ಶಿವಕುಮಾರ್ ಮನೆಗೆ ಈಗ ಅದಾನಿ ಬಂದರೆ ಹೇಗೆ? ಅದಾನಿ ಸಂಪತ್ತನ್ನು ಪ್ರಧಾನಿ ಮೋದಿ ಹೆಚ್ಚಿಸಿದ್ದಾರೆ ಅಂತ ಕಿಡಿ ಖುದ್ದು ಸಿಎಂ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಭೇಟಿ ನೀಡಿದ ಕುರಿತು ಈಗ ಚರ್ಚೆ ಆಗ್ತಾ ಇದೆ. ಇದು ಸೌಜನ್ಯದ ಭೇಟಿ ಅಷ್ಟೇ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ಈಗಾಗಲೇ ಅದಾನಿ ಸಿಎಂ ಮಾತುಕತೆ ಬಗ್ಗೆ ಬಿಜೆಪಿ ಲೇವಡಿ ಮಾಡ್ತಾ ಇದೆ. ಈ ಮಧ್ಯೆ ಕುತೂಹಲ ಹೆಚ್ಚಿದೆ ಅದಾನಿ ಡಿಕೆ ಶಿವಕುಮಾರ್ ಭೇಟಿ. ಕಾಂಗ್ರೆಸ್ ನಾಯಕರು ಹೇಗೆ ಸ್ವೀಕರಿಸ್ತಾರೆ ಎಂಬ ಚರ್ಚೆ ಆರಂಭ ಆಗಿದೆ. ಹೆಚ್ಚಿನ ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಹರೀಶ್, ಗೌತಮ್ ಅದಾನಿ ಭೇಟಿ ಸಿಎಂ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಬಿಜೆಪಿ ಲೇವಡಿ ಮಾಡ್ತಾ ಇದೆ. ಯಾತಕ್ಕಂತೆ ಈ ಭೇಟಿ? ಮುಖ್ಯವಾಗಿರುವಂತದ್ದು ಗೌತಮ್ ಅದಾನಿ ಅವರು ಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿರುವಂತದ್ದು ಕಾಂಗ್ರೆಸ್ ಒಳಗೆ ದೊಡ್ಡ ಮಟ್ಟದ ಚರ್ಚೆಯನ್ನು ಹುಟ್ಟುಹಾಕಿದೆ. ಸಹಜವಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ರಾಹುಲ್ ಗಾಂಧಿ ಅವರು ನೇರವಾಗಿ ಗಂಭೀರ ಆರೋಪ ಮಾಡ್ತಾ ಇದ್ರು. ಮೋದಿ ಅವರ ಏಜೆಂಟ್ ಅನ್ನುವಂತ ಆರೋಪವನ್ನು ಮಾಡ್ತಿದ್ರು. ಅವರ ಸಂಪತ್ತನ್ನ ಹೆಚ್ಚಿದ್ದಾರೆ ಅನ್ನುವಂತ ಗಂಭೀರ ಆರೋಪವನ್ನು ಮಾಡ್ತಾ ಇದ್ರು. ಅದೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿರುವಂತದ್ದು ಕಾಂಗ್ರೆಸ್ ಪಾಳ್ಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಯನ್ನು ಹುಟ್ಟುಹಾಕಿದೆ. ಇದು ಸಹಜವಾಗಿ ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ಹೋರಾಟ ಮಾಡ್ತಿದ್ದಂತ ಕಾಂಗ್ರೆಸ್ ಅದೇ ಅದಾನಿ ಅವರು ಈಗ ಕಾಂಗ್ರೆಸ್ ಸಿಎಂ ಅವ್ರನ್ನ ಭೇಟಿ ಮಾಡಿರುವಂತದ್ದು ಒಂದಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಹಾಗಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ಈ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಿದೆ. ಜೊತೆಗೆ ಪ್ರತಿಪಕ್ಷ ಬಿಜೆಪಿ ಈ ವಿಚಾರವನ್ನ ಲೇವಡಿಯನ್ನು ಕೂಡ ಮಾಡ್ತಿದೆ. ಇದು ಕಾಂಗ್ರೆಸ್ ಸರ್ಕಾರವೋ ಅದಾನಿ ಸರ್ಕಾರವೋ ಅನ್ನುವಂತ ಲೇವಡಿಯನ್ನ ಕೂಡ ಈಗ ಬಿಜೆಪಿ ಮಾಡ್ತಿದೆ. ಇದೆಲ್ಲದರ ನಡುವೆ ಕಾಂಗ್ರೆಸ್ ನಾಯಕರು ಈ ಬೆಳವಣಿಗೆ ಹೇಗೆ ಸ್ವೀಕರಿಸ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ. ಮಧುಸೂದನ್, ಧನ್ಯವಾದ ಹರೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.